ಹಾಯ್ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ಅಯೋಧ್ಯೆಯ ಬೀದಿಯಲ್ಲಿ ಒಂದು ಸುತ್ತು. ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಅಯೋಧ್ಯೆಯ ಒಂದು ರಸ್ತೆಯಲ್ಲಿನ ದೃಶ್ಯವನ್ನು ತೋರಿಸ್ತೇನೆ. ಇದು ಹನುಮಾನ್ಗಡಿ ಮಂದಿರದ ರಸ್ತೆ ನೋಡಿ. ಈಗಲೇ ಇಷ್ಟು ಭಕ್ತಾದಿಗಳು ಇಲ್ಲಿ ಸುತ್ತಾಡ್ತಾ ಇದ್ದಾರೆ, ದರ್ಶನಕ್ಕಾಗಿ ಬಂದಿದ್ದಾರೆ. ಇನ್ನು ಅಯೋಧ್ಯೆಯ ರಾಮ ಜನ್ಮಭೂಮಿ ದೇವಾಲಯ ಉದ್ಘಾಟನೆ ಆದಮೇಲೆ ಲಕ್ಷಗಟ್ಟಲೆ ಜನ ಬರ್ಬೋದು ಒಂದು ದಿವಸಕ್ಕೆ. ಸರ್ಕಾರದ ಅಂಕಿಅಂಶ ಪ್ರಕಾರ ವರ್ಷಕ್ಕೆ 5 ಕೋಟಿ ಜನ ಬರುವ ನಿರೀಕ್ಷೆ ಇದೆ ಅಂತೆ. ಆವಾಗೆಲ್ಲ ಈ ಬೀದಿಯಲ್ಲಿ ತುಂಬ ಫುಲ್ಲು ರಶ್ ಇರ್ಬೋದು. ಉತ್ತರ ಪ್ರದೇಶ 24 ಕೋಟಿ ಜನಸಂಖ್ಯೆ ಇರುವಂತಹ ಒಂದು ದೊಡ್ಡ ರಾಜ್ಯ. ನನ್ನ ಪ್ರಕಾರ ಈಗೊಂದು ಏನಿಲ್ಲ ಅಂದ್ರೆ ಒಂದು 25-30 ಸಾವಿರ ಜನ ದರ್ಶನ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅಂತ. ಅಂದರೆ ಇಲ್ಲಿ ಸುಮಾರು ತೀರ್ಥಕ್ಷೇತ್ರಗಳಿದ್ದಾವೆ. ರಾಮ ಜನ್ಮಭೂಮಿಯ ಒಂದು ಪಕ್ಕದಲ್ಲಿ ಒಂದು ಮೊದಲನ ವಿಗ್ರಹವನ್ನು ಇಟ್ಟು ಒಂದು ತಾತ್ಕಾಲಿಕವಾಗಿ ಒಂದು ದೇವಾಲಯ ನಿರ್ಮಿಸಿದ್ದಾರೆ. ಅಲ್ಲಿಗೆ ಕೂಡ ಭೇಟಿ ಕೊಟ್ಟು ನಾವು ನೋಡ್ಬೋದು. ಅಲ್ಲ, ನಾನು ಬಂದದ್ದು ಮಂಗಳೂರಿನಿಂದ ಪನ್ವೇಲ್ಗೆ ಬಂದೆ. ಪನ್ವೇಲಿಗೆ 6 ಗಂಟೆಗೆ ಬೆಳಿಗ್ಗೆ ತಲುಪಿದ್ದೇನೆ. ಆನಂತರ 3:50ಕ್ಕೆ ನನಗೆ ಗೋರಖ್ಪುರ ಎಕ್ಸ್ಪ್ರೆಸ್ ಇತ್ತು, ಪನ್ವೇಲ್ ಗೋರಖ್ಪುರ ಎಕ್ಸ್ಪ್ರೆಸ್. ಅದರಲ್ಲಿ ಬಂದು ಲಕ್ನೋ ಸ್ಟೇಷನಲ್ಲಿ ಇಳಿದು ಅಲ್ಲಿಂದ ಬಸ್ಸು ಒಂದು 130 ಕಿಲೋಮೀಟ್ರ್ ಇದೆ, 270 ರೂಪಾಯಿ ಬಸ್ ಟಿಕೆಟು ಅಯೋಧ್ಯೆಗೆ. ಅದರಲ್ಲಿ ಬಂದಿದ್ದೇನೆ. ನಾನು 2013ಕ್ಕೆ ಬರುವಾಗ ಇಲ್ಲಿ ಇಷ್ಟೊಂದು ಅಗಲವಾದ ರಸ್ತೆ ಇರಲಿಲ್ಲ, ಒಂಥರ ಗಲ್ಲಿ ಥರ ಇತ್ತು ನೋಡಿ. ಇದು ರಾಮ್ಪಥ್ ಅಂತ. ಇದು ರಾಮ್ಪಥ್ ಸೀದಾ ರಾಮ ಜನ್ಮಭೂಮಿಗೆ ಹೋಗುತ್ತೆ ಈ ರಸ್ತೆ. ಇದೆಲ್ಲ ಮುಂಚೆ ಗಲ್ಲಿ ಥರ ಇತ್ತು, ಈಗ ತುಂಬ ಅಗಲ ಮಾಡಿದ್ದಾರೆ ಇದು. ನಾನು ಬೆಳಗ್ಗೆ ಬೇಗ ಹೋಗಿದ್ದರಿಂದ ಅಷ್ಟೇನು ರಶ್ ಇರಲಿಲ್ಲ. ನಾನು ಬೆಳಿಗ್ಗೆ 7 ಗಂಟೆಗೆ ಅಲ್ಲಿ ರಾಮ ಜನ್ಮಭೂಮಿಗೆ ಹೋಗಿದ್ದೆ. ಅಲ್ಲೆಲ್ಲ ಕ್ಯಾಮರಾ ಎಲ್ಲ ತಗೊಂಡು ಹೋಗ್ಲಿಕ್ಕೆ ಅಲೌಡ್ ಇಲ್ಲ. ಮೊಬೈಲ್ ಕ್ಯಾಮ್ರಾ ಬ್ಯಾಗ್ ಏನು ತಗೊಂಡು ಹೋಗಿಲ್ಲ. ಏಕೆ ಭಾಯ್? ಆಮ್ ಪಾಪಡ್ ಆಮ್ಸೆ ಬನೆಯವ ನೋಡಿ. ಇದು ಮಾವಿನ ಹಣ್ಣಿದಂತೆ. ಬಾದ್ ಮೇತ ನೋಡಿ. ಇದೊಂದು ಹಳೆಯ ಕಟ್ಟಡ, ಒಂದು ಹವೇಲಿ ಥರ ಇದೆ ನೋಡಿ. ಎಷ್ಟು ಹಳೇದಾಗಿದೆ ನೋಡಿ. ಇದೊಂಥರ ಕೋಟೆ ಬಾಗಿಲು ಥರ ಇದೆ. ನೋಡಿ, ಇದೆ ಹಿತ್ತಾಳೆದೆಲ್ಲ ಕೂರಿಸಿದ್ದಾರೆ ಇದಕ್ಕೆ ನೋಡಿ. ಎಷ್ಟು ದೊಡ್ಡ ಬಾಗಿಲು ನೋಡಿ. ನೋಡಿ, ಇದು ತುಂಬ ಹಳೆಯ ಒಳಗೊಂದು ಪುಟ್ಟ ದೇವಾಲಯ ಇದೆ ನೋಡಿ. ಈ ಕಟ್ಟಡಗಳೆಲ್ಲ 1000 ವರ್ಷದ ಹಳೆಯ ಕಟ್ಟಡ ಎನ್ನುವುದಕ್ಕೆ ಸಾಕ್ಷಿ ಅಂದರೆ ಈ ಇಟ್ಟಿಗೆ ನೋಡಿ. ಇದು ಸಾಧಾರಣ ಇದು 2-2.5 ಸಾವಿರ ಹಳೆಯ ರಚನೆ. ಇದು ಇಟ್ಟಿಗೆಗಳು ಈ 2 ಇಂಚು ದಪ್ಪ ಏನೋ ಇದೆ ಇದು ಇಟ್ಟಿಗೆ. ಇದು ಈಗ ಸಿಗಲ್ಲ. ಇದು ವಿಶೇಷವನ್ನು ನಾನು ತೋರಿಸ್ತೇನೆ. ಈ ಮೀನಿನ ರಚನೆ ಇದೆಯಲ್ಲ ನಿಮಗೆ ಇಲ್ಲಿ ತೋರ್ತಾ ಇದೆ, ಇದು ಶ್ರೀರಾಮಚಂದ್ರನ ಒಂದು ರಾಜ ಲಾಂಛನದ ಚಿಹ್ನೆ ಇದು. ಇದನ್ನು ನಾನಿಲ್ಲಿ ಪ್ರಥಮ ಬಾರಿಗೆ ಇಲ್ಲಿ ನೋಡಿದ್ದೆ ನಾನು. ಈ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಿಲ್ಲ ರಾಮಪಥ್. ಆ ರಾಮಪಥ್ನ 2 ಸೈಡಲ್ಲಿ ಏನು ಅಂಗಡಿಗಳಿದ್ದಾವೆ ಅದರ ಎಲ್ಲ ಡಿಸೈನ್ ಸೇಮ್, ಬಣ್ಣ ಮತ್ತು ಡಿಸೈನ್ ಸೇಮ್ ನೋಡಿ. ಮೂರ್ತಿಗಳೆಲ್ಲ ಅಂಗಡಿ ಎಲ್ಲ ನೋಡಿ ನೋಡಿ. ಎಲ್ಲ ಇಲ್ಲಿ ಇದ್ದದ್ದೇ ಎಲ್ಲ ಹಳೆಯ ಇದೆ ಕಟ್ಟಡಗಳಿದ್ದದ್ದು ನೋಡಿ. ಇಟ್ಟಿಗೆ ನೋಡಿ ನೋಡಿ. ಇದು ದೀಪ ಇಡುವಂಥ ಜಾಗ, ಮರದ ಬಾಗಿಲು. ಇದು ಒಂದು ಯಾವುದೋ ಒಂದು ಪುರಾತನ ಹವೇಲಿ ಇದ್ದಿರಬೇಕು ಬಹುಶಃ. ಇದರ ಹೆಸರಿಲ್ಲ. ಒಳಗೆ ಹೋಗ್ಬೋದು ಆದರೆ ಬೇಡ ನೋಡಿ. ಇಲ್ಲೂ ಒಂದು ಯಾವುದೋ ಒಂದು ದೇವಾಲಯ ಇದೆ ನೋಡಿ. ಇದು ನಿಜವಾಗ್ಲೂ ಒಂದು ರಾಜಧಾನಿ ಅಂತ ನಾವು ಒಪ್ಪಿಕೊಳ್ಳಲೇಬೇಕು. ಹಳೆಗಾಲದ ಶ್ರೀರಾಮಚಂದ್ರನ ಆಳ್ವಿಕೆಯಲ್ಲಿ ಅಯೋಧ್ಯೆಯ ರಾಜಧಾನಿ ಆಗಿತ್ತು ನೋಡಿ. ಇಲ್ಲಿ ನೋಡಿ, ಇದೆಲ್ಲ ಮಣ್ಣಲ್ಲಿ ಕಟ್ಟಿದ್ದು ನೋಡಿ ನೋಡಿ. ಮಣ್ಣಲ್ಲಿ ಕಟ್ಟಿದಂಥದ್ದು ನೋಡಿ.
ಎಲ್ಲಿ ನೋಡಿದ್ರು ಹಳೆಯ ಕಟ್ಟಡಗಳು ಎಲ್ಲ ಪಾಳು ಬಿದ್ದಿವೆ ನೋಡಿ. ಅಲ್ಲಿ ದೂರದಲ್ಲಿ ಒಂದು ಯಾವುದೋ ಕಾಣ್ತಾ ಇದೆ. ಎಲ್ಲ ದೇವಾಲಯಕ್ಕೂ ಭೇಟಿ ಕೊಡಲಿಕ್ಕೆ ಸಾಧ್ಯ ಆಗೋದು ನೋಡಿ. ಈ ಕಡೆ ಕೂಡ ಯಾವ್ಯಾವುದೋ ಮಠ ದೇವಾಲಯಗಳು ನೋಡಿ. ಇಲ್ಲೊಂದು ಯಾವುದೋ ದೇವಾಲಯ, ಇಲ್ಲಿ 2, ಇಲ್ಲೊಂದು, ಅಲ್ಲೊಂದು, ಇಲ್ಲಿ ಒಂದು ಪುಟ್ಟದ ಅರಮನೆ ಥರ ಇದೆ. ಅಯೋಧ್ಯೆಯ ರಾಮಪಥ ನೋಡಿದ್ರಲ್ಲ ಹೇಗಿದೆ ಅಂತ. ಇದು ಒಂಥರ ಜಂಕ್ಷನ್ ಥರ, ಇಲ್ಲಿಂದ ರಾಮಪಥ ಸ್ಟಾರ್ಟ್ ಆಗುತ್ತೆ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.